ಇನ್ನು ತೋಟದ ಮನೆಯಲ್ಲಿ ಮನುಷ್ಯರ ತಲೆಬುರುಡೆಗಳು ಪತ್ತೆಯಾಗಿದೆ. 25ಕ್ಕೂ ಹೆಚ್ಚು ತಲೆಬುರುಡೆ ಮೂಳೆಗಳನ್ನು ನೋಡಿ ಜನ ಶಾಕ್ ಆಗಿದ್ದಾರೆ. ತೋಟದ ಮನೆಯಲ್ಲಿ ಮನುಷ್ಯರ ತಲೆಬುರುಡೆಗಳು ಪತ್ತೆಯಾಗಿದೆ. 25ಕ್ಕೂ ಹೆಚ್ಚು ತಲೆಬುರುಡೆ ಮೂಳೆಗಳನ್ನ ನೋಡಿ ಜನ ಶಾಕ್ ಆಗಿದ್ದಾರೆ. ಜೋಗನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ರಾಮನಗರ ತಾಲೂಕಿನ ಬಿಡದಿಯ ಜೋಗನಹಳ್ಳಿ ಗ್ರಾಮ ಬಲರಾಮ್ ಎಂಬಾತ ತಲೆಬುರುಡೆಗಳನ್ನು ಇರಿಸಿ ಪೂಜೆ ಮಾಡಿರುವಂಥದ್ದು. ರಾತ್ರಿ ವೇಳೆ ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇದ್ದ ಬಲರಾಮ್ ನೋಡಿ, ಇಷ್ಟು ತಲೆಬುರುಡೆಗಳನ್ನಿಟ್ಟು ಈತ ಪೂಜೆ ಮಾಡ್ತಾ ಇದ್ದ. ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇರೋದನ್ನು ನೋಡಿ ಜನ ದೂರು ಕೊಡ್ತಾರೆ. ಸ್ಮಶಾನಕ್ಕೆ ಭೇಟಿ ನೀಡಿ ಪೊಲೀಸರಿಂದ ಪರಿಶೀಲನೆ ಮಾಡಲಾಗಿದೆ. ಸಾರ್ವಜನಿಕರ ದೂರಿನ ಮೇರೆಗೆ ಈಗ ಬಲರಾಮ್ನನ್ನ ವಶಕ್ಕೆ ಪಡೆಯಲಾಗಿದೆ. ನೀವೀಗ ನೋಡ್ತಿದ್ದೀರಲ್ಲ, ಇದೆಲ್ಲ ರಾಮನಗರದ ಜೋಗನಹಳ್ಳಿಯಲ್ಲಿ ಬಿಡದಿಯ ಜೋಗನಹಳ್ಳಿ ಗ್ರಾಮ. ಇದು 25ಕ್ಕೂ ಹೆಚ್ಚು ತಲೆಬುರುಡೆ ಇದೆ. ಇಲ್ಲಿ ಮೂಳೆಗಳನ್ನು ಕೂಡ ಅಲ್ಲಿಟ್ಟಿದ್ದಾರೆ. ಅದನ್ನಿಟ್ಟು ಪೂಜೆ ಮಾಡ್ತಾ ಇದ್ದಂತೆ ಜೋಗನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ. ಇದನ್ನು ನೋಡಿದಂಥವರು ಶಾಕ್ ಆಗಿದ್ದಾರೆ. ಏನು ನಡೀತಾ ಇದೆ ಇಲ್ಲಿ, ಇದರ ಉದ್ದೇಶ ಏನು? ಸಾಮಾನ್ಯವಾಗಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ ಇಂಥ ದೃಶ್ಯಗಳನ್ನು. ಆದರೆ ಈತ 25 ತಲೆಬುರುಡೆಗಳನ್ನಿಟ್ಟು ಅಲ್ಲಿ ದೀಪ ಹಚ್ಚಿ, ನೀವಲ್ಲಿ ಗಮನಿಸ್ಬೋದು, ಈ ವೀಳ್ಯದೆಲೆ, ಈ ಕಳಸ ಅದೆಲ್ಲವೂ ಕೂಡ ಮಾಡಿ, ನಿಂಬೆಹಣ್ಣು ಜೊತೆಗೆ ಆ ಎಲ್ಲ ತಲೆಬುರುಡೆಗಳಿಗೂ ಕೂಡ ಈ ನಾಮ ಅಲ್ಲಿ ಎಳೆಯಲಾಗಿದೆ. ಈಗ ನೀವು ಗಮನಿಸ್ತಾ ಇದ್ದೀರಾ ಭಸ್ಮದ ಮೂಲಕ. ಸೊ ಆರೋಪಿ ಬಲರಾಮ್ನನ್ನ ವಶಕ್ಕೆ ಪಡೆಯಲಾಗಿದೆ. ನಿಮಗೆ ತಲೆಬುರುಡೆಗಳ ಕೌಂಟ್ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಅಲ್ಲಿ ಒಂದು ಕಡೆ 11, ಇನ್ನೊಂದು ಕಡೆ ಇನ್ನೊಂದಷ್ಟು ತಲೆಬುರುಡೆಗಳನ್ನು ಜೋಡಿಸಲಾಗಿದೆ. ಸೊ ಜೊತೆಗೆ ಒಂದು ದೀಪವನ್ನು ಕೂಡ ಅಲ್ಲಿ ಉರಿಸಿದ್ದಾನೆ. 25ಕ್ಕೂ ಹೆಚ್ಚು ತಲೆಬುರುಡೆ ಎಲ್ಲಿಂದ ಈತನಿಗೆ ಸಿಕ್ತು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಜೊತೆಗೆ ಎರಡನೇದಾಗಿ, ಯಾಕೆ ಈ ಒಂದು ಪೂಜೆನ ಈತ ಮಾಡ್ತಿರುವಂಥದ್ದು, ಅಥವಾ ಏನು ಆತ ಮಾಡ್ತಿದ್ದಾನಲ್ಲಿ ಒಂದು ಕೆಲಸ, ಯಾವ ಉದ್ದೇಶಕ್ಕೆ ಅನ್ನೋದು. ಸೊ ಬಲರಾಮ್ ಎಂಬಾತ ತಲೆಬುರುಡೆಗಳನ್ನು ಇರಿಸಿ ಪೂಜೆಯನ್ನು ಮಾಡಿರುವಂಥದ್ದು ಈಗ ಜನರಿಗೆ ಆತಂಕ ಆಗಿ ನಂತರ ಪೊಲೀಸರಿಗೆ ತಿಳಿಸಿದ್ದಾರೆ. ಇಲ್ಲಿ ಏನೋ ಆಗ್ತಾ ಇದೆ, ದಯವಿಟ್ಟು ಬಂದಿದ್ದನ್ನೊಮ್ಮೆ ನೋಡಿ ಅಂತ. ನಂತರ ಪೊಲೀಸರು ಕೂಡ ಬಂದು ಈ ಬಲರಾಮ್ ಅನ್ನೋ ವ್ಯಕ್ತಿಯನ್ನು ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಈತ ರಾತ್ರಿ ವೇಳೆ ಪೂಜೆ ಮಾಡ್ತಾ ಇದ್ದಂತೆ. ಸ್ಮಶಾನದಲ್ಲಿ ಈ ರೀತಿಯಾದಂಥ ಪೂಜೆಯನ್ನು ಮಾಡ್ತಾ ಇದ್ದ. ಸ್ಮಶಾನದಲ್ಲಿ ಪೂಜೆ ಮಾಡ್ತಾ ಇದ್ದದನ್ನು ನೋಡಿ ಜನ ಎಲ್ಲೇನೋ ನಡೀತಾ ಇದೆ ಅನ್ನೋದು ಅವರಿಗೆ ಡೌಟ್ ಆಗುತ್ತೆ. ಅದಾದ ನಂತರ ತಿಳಿಸಿದ್ದಾರೆ. ಅಲ್ಲೇ ನೀವು ನೋಡ್ಬೋದು ತ್ರಿಶೂಲಾಕಾರ, ಸೊ ಅಲ್ಲೇ ಇರುವಂಥ ದೀಪ, ಜೊತೆಗೆ ಸುತ್ತಮುತ್ತ ಇರುವಂಥ ಒಂದಷ್ಟು ಆಯುಧಗಳನ್ನು ಕೂಡ ಅಲ್ಲಿ ಇಡಲಾಗಿದೆ. ಸೊ ತೋಟದ ಮನೆಯಲ್ಲಿ 25ಕ್ಕೂ ಹೆಚ್ಚು ಬುರುಡೆಗಳನ್ನಿಟ್ಟು ಇಲ್ಲಿ ನಾವು ಗಮನಿಸ್ಬೋದು. ಇದೀಗ ಚಂದಾ ಪಾಂಡೆ ಅವರಿದ್ದಾರೆ, ಕಾಳಿ ಆರಾಧಕಿ. ಅವ್ರನ್ನ ಕೇಳೋಣ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಚಂದಾ ಪಾಂಡೆ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ 25ಕ್ಕೂ ಹೆಚ್ಚು ತಲೆಬುರುಡೆಗಳನ್ನು ಇಟ್ಟು ದೀಪ ಹಚ್ಚಲಾಗಿದೆ. ಒಂದು ರೀತಿಯಲ್ಲಿ ಏನೋ ನಡೀತಾ ಇದೆ, ಒಂದು ಪೂಜೆ ರೀತಿಯಾಗಿ. ಏನಿದು, ಯಾಕೆ ಮಾಡ್ತಾರೆ ಅಂತ ಸಾಮಾನ್ಯವಾಗಿ? ಮೊದಲಿಗೆ ನಮಸ್ಕಾರ. ಇಲ್ಲಿ ಏನಾಗತ್ತಪ್ಪ, ನಾವು ಈ ಒಂದು ತಲೆಬುರುಡೆಗಳನ್ನ ಇಟ್ಕೊಳ್ಳೋದು, ಕೈಗಳನ್ನ ಇಟ್ಕೊಳ್ಳೋದು, ಇದು ಒಂದು ಜನರಿಗೆ ಮೋಸ ಮಾಡುವಂತಹ ಒಂದು ವಿಧಿ. ಯಾವುದೇ ದೇವರ ಉಪಾಸನೆಯಲ್ಲಿ, ಆರಾಧನೆಯಲ್ಲಿ, ಯಾವುದೇ ತಂತ್ರಶಾಸ್ತ್ರದಲ್ಲಿ ಯಾವ ರೀತಿಯಾದಂತಹ ಪ್ರಾಣಿಜನ್ಯ ಅಥವಾ ಮನುಷ್ಯಜನ್ಯ ಯಾವ ವಸ್ತುಗಳು ಉಪಯೋಗವಿಲ್ಲ ಅಂತ ಕ್ಲಿಯರ್ ಆಗಿದೆ. ಗುರುಕುಲ ಪದ್ಧತಿಯಲ್ಲಿ ಕ್ಲಿಯರ್ ಆಗಿದೆ. ಇಲ್ಲಿ ಏನಾಗಿದೆ, ನಮ್ಮ ಜನರಿಗೆ ಮೂರ್ಖ ಮಾಡ್ತಾ ಇರೋದು. ಹೇಗೆ ಅಂದ್ರೆ, ಯಾರೂ ಮಾಡ್ದಲೇ ಇರೋ ತರ ಏನೋ ಒಂದು ಡೆಕೋರೇಷನ್ ಮಾಡಿಬಿಟ್ಟು ಒಂಥರ ವಿಚಿತ್ರವಾದಂತಹ ರೀತಿಯಲ್ಲಿ ಜೋಡಣೆಯನ್ನ ಮಾಡಿ, ಒಂದು ಹೊರನೋಟಕ್ಕೆ ಏನೋ ನಾನು ದೊಡ್ಡ ಸಾಧಕ ಅನ್ನುವಂತಹ ಶೋ ಆಫ್ ಮಾಡಿದಾಗ ಜನರು ಮೂರ್ಖತೆಯಲ್ಲಿ ಮೋಸ ಹೋಗ್ತಾರೆ. ಅಂದ್ರೆ ಇವ್ರು ಯಾರೋ ದೊಡ್ಡ ಸಾಧಕರು, ಇವ್ರ ಹತ್ರಕ್ಕೆ ಹೋಗ್ಬಿಟ್ರೆ ನಮ್ಗೆ ಒಳ್ಳೇದಾಗ್ಬಿಡತ್ತೆ, ಅಥವಾ ಇನ್ಯಾರಿಗೋ ಹಾಳು ಮಾಡ್ಲಿಕ್ಕೋಸ್ಕರ ಉಪಯೋಗಿಸ್ಕೊಳ್ಬಹುದು ಇವ್ರನ್ನ. ಅಂದ್ರೆ ಇವಾಗ ನೀವು ಹೇಳ್ತಾ ಇದ್ದೀವಿ ವಾಮಾಚಾರ, ಮಾಟ ಮಂತ್ರ ಅಂತ ಅಲ್ವಾ? ವಾಮಾಚಾರ ಅನ್ನೋದು ಒಂದು ಪದ್ಧತಿ, ಮಾಟ ಮಂತ್ರ ಅನ್ನುವಂಥದ್ದು ಒಂದು ಕುತಂತ್ರ ಪೂಜೆ. ಆಯ್ತಾ? ದಕ್ಷಿಣಾಚಾರ, ವಾಮಾಚಾರ. ಕಾಳಿ ಆರಾಧಕರು ವಾಮಾಚಾರವನ್ನ ಮಾಡ್ತಾರೆ, ಅಂದರೆ ಎಡಗೈಯಲ್ಲಿ ಪೂಜೆ ಮಾಡುವಂಥದ್ದು. ವಾಮ ಭಾಗ, ದಕ್ಷಿಣ ಭಾಗ ಅಂತ ಕ್ಲಿಯರ್ ಆಗಿ ನಮ್ಮ ಇದರ ಶಾಸ್ತ್ರದಲ್ಲಿಯೇ ಉಲ್ಲೇಖ ಇದೆ. ಆಯ್ತಾ? ಎಡಗೈಯಲ್ಲಿ ಈಗ ಶ್ರೀ ವಿದ್ಯಾರಾಧಕರು ಕೂಡ ಎಡಗೈಯಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ಆಯ್ತಾ?
ಇದು ಏನಾಗಿದೆ, ಒಂದು ನಡೆದ ಬಂದ ದಾರಿ ಹೇಗಿದೆ ಅಂದ್ರೆ ಭಯಂಕರವಾಗಿ ಏನೋ ಒಂದು ವೇಷ ಹಾಕೊಂಡ್ಬಿಟ್ಟು ತೋರ್ಪಡಿಕೆ ಮಾಡಿದಾಗ ಎಷ್ಟು ಬೇಕಾದ್ರೂ ದುಡ್ಡು ಕಿತ್ ಬಿಡ್ಬಹುದು. ಮೊದಲಿಗೆ ನಮ್ಮ ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಪೂಜಾ ಕೈಂಕರ್ಯದಲ್ಲಿ ಹೂವು, ಹಣ್ಣು, ಸಿಹಿ ಪದಾರ್ಥ ಇದಿಷ್ಟೇ ಬಳಕೆಗೆ ಬರುವಂತದ್ದು. ಯಾವುದೇ ಪ್ರಾಣಿಗೆ ಬಲಿ ಕೂಡ ಕೊಡುವ ಹಾಗಿಲ್ಲ ಅಂತ ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿದ್ರೂ ಕೂಡ ಈ ತರ ದುರಂತಗಳು ನಡೀತಾ ಇದೆ. ಆಯ್ತಾ? ಇದನ್ನ ಇವಾಗ ಏನಾಗಿದೆ, ಸರ್ಕಾರ ಅಂತ ಇದೆಯಲ್ವಾ, ಯಾವುದೇ ಸರ್ಕಾರ ಇರ್ಬೋದು, ಕಠಿಣವಾದ ಕ್ರಮ ಜರುಗಿಸ್ಬೇಕು. ಎಲ್ಲಿ ಬಲಿಹರಣ ಮಾಡ್ತಾರೆ, ಎಲ್ಲಿ ಈ ತರದ್ದೆಲ್ಲ ಸಿಗುತ್ತೆ, ಯಾವುದೇ ರೀತಿಯಾದ ಇನ್ಫ್ಲೂಯೆನ್ಸ್ ಇಲ್ಲದೆ ಅಂಥವ್ರ ಮೇಲೆ ಕ್ರಮ ಜರುಗಿಸ್ಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಜನಗಳು ಕೂಡ ಈ ತರ ಯಾವಾಗ ಇತ್ತು ಅಲ್ಲಿ ಕಾಲೇ ಇಡಬಾರ್ದು. ಒಂದು ದೇವರ ಸ್ಥಾನ ಅಂದಾಗ ನಾವು ಮಕ್ಕಳ ಮರಿಗಳಿಗೆ ಕರ್ಕೊಂಡು ಹೋಗಿ ಭಕ್ತಿ ಪ್ರಾಧಾನ್ಯತೆಯಲ್ಲಿ ತೋರಿಸುವಂತಹ ಒಂದು ಸ್ಥಳ, ಮನಸ್ಸು ಶಾಂತವಾಗಿರುವಂತಹ ಸ್ಥಳ. ಅದನ್ನು ಹೊರತುಪಡಿಸಿ ಯಾರದೇ ಒಂದು ಗುರುಗಳ ಮನೆಗೆ ಹೋದ್ರೆ ಆ ಗುರುವಿನ ಮನೆ ಹೇಗಿರ್ಬೇಕಂದ್ರೆ 10 ನಿಮಿಷ ಕೂತ್ಕೊಳ್ಬೇಕು, ಎದ್ದೋಗ್ಬೇಕು ಅನ್ನಿಸ್ಬಾರ್ದು. ಆದ್ರೆ ಇಲ್ಲೇನಾಗಿದೆ, ಇಷ್ಟೊಂದು ಬುರುಡೆಗಳು, ಇದೆಲ್ಲಾ ಬುರುಡೆಗಳನ್ನ ಇಟ್ಕೊಂಡು ಇಷ್ಟು ಭಯಂಕರವಾಗಿ ಇವರು ಪೂಜೆ ಮಾಡ್ತಾರೆ ಅಂದ್ರೆ ಇವ್ರ ಮನೆಗೆ ಮಕ್ಕಳ ಮನೆಗೆ ಕರ್ಕೊಂಡು ಹೋಗಕ್ಕಾಗತ್ತಾ? ಆ ಮಕ್ಕಳ ಮನಸ್ಸಿನ ಮೇಲೆ ಏನ್ ಪರಿಣಾಮ ಬೀರುತ್ತೆ ಅಲ್ವಾ? ಇದೆಲ್ಲ ನಾವು ಜನಗಳ ಅರ್ಥ ಮಾಡ್ಕೊಳ್ಬೇಕು. ಯಾವುದೇ ಎಸ್ ಮೇಡಮ್, ಬಹಳ ಉಪಯುಕ್ತವಾದಂಥ ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚಂದಾ ಪಾಂಡೆ ಅವರು ನೀಡಿದ್ರು. ಸೊ ಇದು ಹಣ ಪೀಕುವಂಥ ತಂತ್ರ, ಜನರನ್ನ ಮರಳು ಮಾಡುವಂಥ ಮಾಟ ಮಂತ್ರ ಅಂತ ಹೇಳಿಬಿಟ್ಟು ಜನರನ್ನ ಮೋಸ ಮಾಡುವಂಥವ್ರು ಇಂಥ ಮಾಡ್ತಾರೆ. ಎಲ್ಲೂ ಕೂಡ ಬುರುಡೆ ಪೂಜೆ ಮಾಡಿ ಅಂತೆಲ್ಲ ಯಾವ ಶಾಸ್ತ್ರದಲ್ಲೂ ಕೂಡ ಇಲ್ಲ. ಇದೆಲ್ಲ ಜನರಿಗೆ ಕಣ್ಣಿಗೆ ಮಣ್ಣೆರಚುವಂಥ ಪ್ರಯತ್ನ. ಯಾರೂ ಕೂಡ ಇದಕ್ಕೆ ಬಲಿಯಾಗಬೇಡಿ ಅಂತ ಚಂದಾ ಪಾಂಡೆ ಅವರು ಹೇಳ್ತಾ ಇದ್ರು.